ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಆಂಧ್ರ ಮಾದರಿಯಲ್ಲಿ ರಾಜ್ಯದಲ್ಲಿಯೂ ಕೂಡ ಕನ್ನಡಿಗರಿಗೆ ಮೀಸಲಾತಿ ಜಾರಿಗೆ ಆಗ್ರಹ ಕೇಳಿ ಬರ್ತಾ ಇದೆ. ಆಂಧ್ರದಲ್ಲಿ ಖಾಸಗಿ ವಲಯದಲ್ಲಿ ಸ್ಥಳೀಯರಿಗೆ 75% ಮೀಸಲಾತಿ ಇದೆ. ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ರೂಲ್ಸ್ ಜಾರಿಯಾಗಬೇಕು, ನಮ್ಮ ಕನ್ನಡಿಗರಿಗೆ ಇದೇ ರೀತಿಯ ಮೀಸಲಾತಿ ಸಿಗಬೇಕು ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. ಇದೇ ಮಾದರಿಯಲ್ಲಿ ರಾಜ್ಯದಲ್ಲಿಯೂ ಕೂಡ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡಲಾಗ್ತಾ ಇದೆ. ಆದ್ರೆ ಇದಕ್ಕೆ ಯಥಾವತ್ತಾಗಿ ಖ್ಯಾತ ಉದ್ಯಮಿ ಕಿರಣ್ ಮಜುಂದಾರ್ ಶಾ ಏನಿದ್ದಾರೆ, ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಈ ರೀತಿ ರೂಲ್ಸ್ಗೆ ನಾನು ಒಪ್ಪಲ್ಲ ಅಂತ ಹೇಳಿ ಕಿರಣ್ ಹೇಳಿದ್ದಾರೆ. ಯಾರಿಗೆ ಪ್ರತಿಭೆ ಇದೆಯೋ ಅವರಿಗೆ ಅವಕಾಶ ಸಿಗುತ್ತೆ ಅಂತ ಹೇಳಿ ಉದ್ಯಮಿ ಕಿರಣ್ ಹೇಳಿದ್ದಾರೆ. ಉದ್ಯಮಿ ಕಿರಣ್ ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಅಂದಾಗ್ಲೆಲ್ಲ ಕೂಡ ಇದೇ ರೀತಿಯ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ. ಇದು ಮೊದಲೇನಲ್ಲ, ಈ ಹಿಂದೆಯೂ ಕೂಡ ಇದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಉದ್ಯಮಿ ಕಿರಣ್. ಇದೀಗ ಮತ್ತೆ ಅದೇ ರೀತಿಯ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಕಿರಣ್ ಮಜುಂದಾರ್. ಈ ರೀತಿಯ ಅಭಿಪ್ರಾಯದ ಬಗ್ಗೆ ಇದೀಗ ಪರ ವಿರೋಧದ ಚರ್ಚೆ ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ಈ ರೀತಿಯ ಒಂದು ಕನ್ನಡಿಗರಿಗೆ ಮೀಸಲಾತಿ ಅಂತ ಹೇಳಿದಾಗ್ಲೆಲ್ಲವೂ ಕೂಡ ಉದ್ಯಮಿ ಕಿರಣ್ ಮಜುಂದಾರ್ ಒಂದು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ನಿಜಕ್ಕೂ ವಿಪರ್ಯಾಸ ಅಲ್ವಾ? ಖಂಡಿತ ಪ್ರೀತಿ. ಅಂದ್ರೆ ಕರ್ನಾಟಕದಲ್ಲಿ ಕೆಲಸ ಮಾಡ್ತಿರುವಂತಹ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು ಅನ್ನೋ ಒಂದು ಅಭಿಪ್ರಾಯ ಸಾಕಷ್ಟು ವರ್ಷಗಳಿಂದ ಕೇಳಿ ಬರ್ತಾ ಇದೆ. ಇದರಲ್ಲಿ ಕನ್ನಡ ಪರ ಹೋರಾಟಗಾರರಾಗಿರ್ಬೋದು ಅಥವಾ ಮೂಲ ಕನ್ನಡಿಗರಿಗೂ ಇಂಥದೊಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಲೇ ಬರ್ತಾ ಇದ್ದಾರೆ. ಜೊತೆಗೆ ಸರ್ಕಾರದ ಮೇಲೆ ಕೂಡ ಒಂದು ಒತ್ತಡ ಇರುವಂತ ಕೆಲಸ ಆಗ್ತಾ ಇದೆ. ಯಾವಾಗ ಈ ರೀತಿಯಾದ ಒಂದು ಚರ್ಚೆ ಉದ್ಭವ ಆಗುತ್ತೋ ಆ ಸಂದರ್ಭಗಳಲ್ಲಿ ಉದ್ಯಮಿ ಕಿರಣ್ ಮಜುಂದಾರ್ ಶಾ ಅವರು ವಿರೋಧ ವ್ಯಕ್ತಪಡಿಸುವಂತದ್ದು, ಆಕ್ಷೇಪ ವ್ಯಕ್ತಪಡಿಸುವಂತ ಒಂದು ಘಟನೆಗಳು ಕೂಡ ಆಗ್ತಾ ಇದೆ. ಅಂದ್ರೆ ಅವ್ರು ಹೇಳ್ತಾ ಇರೋದು ಮೂಲಕ ಲೋಕಲ್ ಅಂದ್ರೆ ಸ್ಥಳೀಯರಿಗೆ ಅವಕಾಶ ಅನ್ನೋ ಒಂದು ರಿಸರ್ವೇಶನ್ಗಿಂತ ಪ್ರತಿಭೆ ಇದ್ದವರಿಗೆ ಅವಕಾಶ ಸಿಗುತ್ತೆ ಬಿಡಿ ಅನ್ನೋ ಒಂದು ಆಂಗಲ್ ಅಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಅಂತ ಹೇಳಿದ್ರೆ ಅವರು ಪರೋಕ್ಷವಾಗಿ ರಿಸರ್ವೇಶನ್ ಅಂದ್ರೆ ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡುವಂತ ವಿಚಾರದಲ್ಲಿ ಮೀಸಲಾತಿ ಅನ್ನೋ ಏನು ಕಾನ್ಸೆಪ್ಟ್ ಬರುತ್ತೆ ಅದನ್ನ ಅವರು ಪರೋಕ್ಷವಾಗಿ ವಿರೋಧ ಮಾಡ್ತಾ ಇರುವಂತದ್ದು. ಅಂದ್ರೆ ಇದಕ್ಕೆ ಮುಂಚೆ ಅವರು ಕೂಡ ಅವರು 2024ರಲ್ಲಿ ಕೂಡ ಒಂದು ಚರ್ಚೆ ಆಗಿರುತ್ತೆ. ಆ ಸಂದರ್ಭದಲ್ಲೂ ಕೂಡ ಅವರು ಟ್ವೀಟ್ ಮಾಡಿರ್ತಾರೆ. ಅಂತ ಹೇಳಿದ್ರೆ ಪ್ರತಿಭೆ ಇದ್ದವರಿಗೆ ಅವಕಾಶ ಸಿಗುತ್ತೆ, ಅದನ್ನ ಕಾನೂನು ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿ ಟ್ವೀಟ್ ಮಾಡಿದ್ರು. ಈಗಲೂ ಕೂಡ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಇಂಥದೊಂದು ಚರ್ಚೆ ಆಗ್ತಾ ಇದೆ. ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಸ್ಥಳೀಯರಿಗೆ 75% ರಿಸರ್ವೇಶನ್ ಅನ್ನ ಪ್ರೈವೇಟ್ ಸೆಕ್ಟರ್ ನಲ್ಲಿ ಕೊಡಬೇಕು ಅನ್ನೋ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ. ಆ ಚರ್ಚೆ ಆದಂತ ಸಂದರ್ಭದಲ್ಲಿ ಸಹಜವಾಗಿ ನೆರೆ ರಾಜ್ಯ ಆಗಿರುವಂತಹ ಕರ್ನಾಟಕದಲ್ಲೂ ಕೂಡ ಈ ಚರ್ಚೆ ಮುನ್ನೆಲೆಗೆ ಬಂದಿದೆ. ಈ ಸಂದರ್ಭದಲ್ಲಿ ಮತ್ತೆ ಕನ್ನಡಿಗರು ಕೂಡ ಆ ಸರ್ಕಾರದ ಗಮನ ಸೆಳೆಯುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈಗ ಉದ್ಯಮಿ ಆಗಿರುವಂತಹ ಕಿರಣ್ ಮಜುಂದಾರ್ ಶಾ ಅವರು ಸಹಜವಾಗಿ ಅವರ ಒಂದು ಅಭಿಪ್ರಾಯ ಏನಿದೆ ಬಹು ವರ್ಷಗಳಿಂದ ಅದೇ ಅಭಿಪ್ರಾಯವನ್ನ ಮತ್ತೆ ವ್ಯಕ್ತಪಡಿಸಿರುವಂತದ್ದು. ಈಗ ಕಿರಣ್ ಅವರ ಒಂದು ಟ್ವೀಟ್ ಕೂಡ ಈಗ ವೈರಲ್ ಆಗ್ತಾ ಇದೆ. ಇದಕ್ಕೆ ಸಹಜವಾಗಿ ಕನ್ನಡಿಗರು ಅಂದ್ರೆ ಮೂಲ ಕನ್ನಡಿಗರು ಅಥವಾ ಸ್ಥಳೀಯರು ಅಂತ ಏನು ಕನ್ನಡಿಗರಿದ್ದಾರೆ ಅವರೆಲ್ಲರೂ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಅನ್ಯ ರಾಜ್ಯದವರು, ಅನ್ಯ ಭಾಷಿಕರು ಹೆಚ್ಚಾಗಿ ಬಂದು ಕರ್ನಾಟಕದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಕರ್ನಾಟಕದ ಕಂಪನಿಗಳಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ಸ್ಥಳೀಯರಿಗೆ ಅವಕಾಶ ವಂಚಿತರಾಗ್ತಾ ಇದ್ದಾರೆ. ಹಾಗಾಗಿ ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕಾಗಿರೋದು ಒಂದು ಅನಿವಾರ್ಯ ಅಥವಾ ಅದು ಈಗ ಸದ್ಯದ ಪರಿಸ್ಥಿತಿಗೆ ಅಗತ್ಯ ಇದೆ ಅನ್ನೋ ನಿಟ್ಟಿನಲ್ಲಿ ಈಗ ಕನ್ನಡಿಗರು ಕೂಡ ಕಿರಣ್ ಅವರಿಗೆ ಒಂದು ತಿರುಗೇಟು ಕೊಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಪ್ರೀತಿ ಭರತ್, ಹಾಗೆ ಸಂಪರ್ಕದಲ್ಲಿರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.